ಸಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ. ನಾನು ಇಷ್ಟುವರೆಗೆ ವಿಡಿಯೋ ಹಾಕಿದಂತ ಎಲ್ಲರೂ ವಿಡಿಯೋ ನೋಡಿದ್ದೀರಾ, ಶೇರ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ. ಸೊ ನಾವಿವತ್ತು ಒಂದು ಕಡೆಗೆ ಹೋಗ್ತಾ ಇದ್ದೇವೆ. ಎಲ್ಲಿ ಹೋಗ್ತಾ ಇದ್ದೇವೆ? ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೇವೆ. ನಿಮಗೆ ಮಂಗಳೂರು ಗೊತ್ತಿರ್ಬೋದು ಅಥವಾ ಚಿಕ್ಕಮಂಗ್ಳೂರು ಗೊತ್ತಿರ್ಬೋದು. ಹಸಿರಿನ ನಾಡು ಯಾವುದು ಅಂದರೆ ಚಿಕ್ಕಮಂಗ್ಳೂರು. ನೀವು ಚಿಕ್ಕಮಂಗ್ಳೂರಿಗೆ ಮಳೆಗಾಲದಲ್ಲಿ ಹೋದ್ರೆ ಸ್ವಲ್ಪ ಭಯ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವೀಗ ಚಾರ್ಮಾಡಿ ಘಾಟಿಯನ್ನು ಹತ್ತುವಾಗ ಸ್ವಲ್ಪ ಭಯ ಆಗುತ್ತೆ, ಅಂದರೆ ರೋಡ್ ಆಗಿರ್ಬೋದು ಅಥವಾ ಅಲ್ಲಿನ ವ್ಯವಸ್ಥೆ ಆಗಿರ್ಬೋದು. ಸೊ ನಾವು ಏಪ್ರಿಲ್ ಮೇ ಅಥವಾ ಆ ತಿಂಗಳಲ್ಲಿ ಹೋದರೆ ಸ್ವಲ್ಪ ಮಳೆಗಾಲ, ಅದಕ್ಕಿಂತ ನಾವು ಜನವರಿ ಅಥವಾ ಫೆಬ್ರವರಿ ಅಥವಾ ಡಿಸೆಂಬರಲ್ಲಿ ಹೋದರೆ ಸ್ವಲ್ಪ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಇವತ್ತು ಮಳೆಗಾಲದಲ್ಲಿ ಬಂದಿದ್ದೇವೆ. ಸೊ ಹೇಗಿದೆ ಅಂತ ನೋಡುವ ನಮ್ಮ ಜೊತೆ. ನೀವೆಲ್ಲರೂ ಚಿಕ್ಕಮಂಗಳೂರಿಗೆ ಬನ್ನಿ. ಈಗ ನಮ್ಮ ಪಯಣ ಆರಂಭವಾಗಿದೆ ಚಿಕ್ಕಮಗಳೂರಿನತ್ತ. ಈಗ ನಾವು ಉಜಿರೆಯಲ್ಲಿದ್ದೇವೆ. ಒಮ್ಮೆ ಉಜಿರೆ ಪೇಟೆ ನೋಡಿ. ಕಾಟುಕ ಕನ್ನೆ ಕನ್ನೆ ದಾಚನು ನನ್ನೆ ನನ್ನೆ ನೀ ಪದವೇ. ಇವರೆಲ್ಲ ನನ್ನ ಸೀನಿಯರ್ಸ್, ಹೀರೋಯಿನ್ಸ್. ನಾನು ಒಬ್ಬನೇ ಇಲ್ಲಿ ಜೂನಿಯರ್ ಇರೋದು, ಮತ್ತೆಲ್ಲ ಅಕ್ಕನವರು ಇರೋದು. ಹಾಗಾಗಿ ನಮ್ಮ ಪಯಣ ಈಗ ಆರಂಭವಾಗಿದೆ. ನಾನು ಹೆಚ್ಚಾಗಿ ಟ್ರಾವೆಲಿಂಗಿದ್ದು ವಿಡಿಯೋ ಮಾಡಲ್ಲ, ಯಾಕೆಂದರೆ ಬೋರ್ ಆಗುತ್ತೆ. ಸೊ ಅದಕ್ಕಾಗಿ ನಾನು ಟ್ರಾವೆಲಿಂಗ್ ಮಾಡ್ತೀನಿ, ಸ್ವಲ್ಪ ಮಾಡ್ತೀನಿ, ಬಟ್ ಪ್ಲೇಸಿಗೆ ಹೋದದನ್ನು ಜಾಸ್ತಿಯಾಗಿ ಮಾಡ್ತೀನಿ. ನಾವೀಗ ಚಾರ್ಮಾಡಿ ಘಾಟಿಯಲ್ಲಿ ಹೋಗ್ತಾ ಇದ್ದೇವೆ ಚಿಕ್ಕಮಗಳೂರಿಗೆ. ಫುಲ್ಲು ಫಾಗ್ ಇದೆ, ಅಂದರೆ ಮಳೆಗಾಲದಲ್ಲಿ ಬಂದ ಕಾರಣ ನಮಗೆ ಕಾಣಲ್ಲ, ವ್ಯೂ ಅಷ್ಟು ಕಾಣಲ್ಲ. ಅದೇ ನಾವು ಬೇಸಿಗೆ ಕಾಲದಲ್ಲಿ ಬಂದರೆ ನಮಗೆ ಚೆನ್ನಾಗಿ ವ್ಯೂ ಪಾಯಿಂಟ್ ಸಿಗುತ್ತೆ ಅಂತ ಡ್ರೈವರ್ ಅಣ್ಣ ಹೇಳಿದರು. ಎಸ್, ನಾವೀಗ ಘಾಟಿಯ ಸೆಕ್ಷನಲ್ಲಿ ಇದ್ದೇವೆ. ಇನ್ನೊಂದು ಮೂಡಿಗೆರೆಗೆ ಅಷ್ಟೇ ಒಂದು 9 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ನಾವೀಗ ಘಾಟಿ ಸೆಕ್ಷನಲ್ಲಿದ್ದೇವೆ. ಒಂದು ಪ್ಲೇಸ್ ಮಿಸ್ ಆಯಿತು ಅಲ್ಲಿ ಬರುವಾಗ, ಅಂದರೆ ಅದು ನಮಗೆ ಗೊತ್ತಾಗಿಲ್ಲ, ಮತ್ತು ಡ್ರೈವರ್ ಸಹ ಹೇಳಿಲ್ಲ ಹಾಗೆ. ಬಟ್ ನಾವು ಒಂದು ಕಡೆ ಇವರು ರಮ್ಯಕ್ಕ ಅಂತ. ಹಾಯ್, ಹೇಗಿದ್ದೀರಿ ರಮ್ಯಕ್ಕ? ಚಳಿ ಆಗ್ತದೆ, ಖುಷಿ ಆಗ್ತಿದ್ಯಾ? ಆಯ್ತಾ, ಇವರೊಂದು ವಿದ್ಯಾಕ್ಕ ಬಾರಿ ಒಂದು ಜಾಲಿ ಮಾಡೋ ಹುಡುಗಿ. ನಮ್ಮ ಜೊತೆ ಈಗ ಮೋನಣ್ಣ ಇದ್ದಾರೆ. ಮೋನಣ್ಣ ಹತ್ರ ಕೇಳುವಂತ, ಹೇಗಿದ್ದೀರಿ? ಚಂದ, ಖುಷಿ ಆಗ್ತದೆ. ಮೋನಣ್ಣ ಪಾತಿರ್ಲಿ, ಮೋನಣ್ಣ ತಾನೇ ಬೇಕಾ ಇದ್ದೆ ವಿಶೇಷ. ಈಗ ನಮ್ಮ ಜೊತೆ ಯಾರೋ ಒಬ್ರು ಬಂದಿದ್ರು, ಫೋಟೋ ತೆಗಿತಾರ ಅಂತ ಕೇಳಿದ್ರು. ಹಾಗೆ ನಮ್ಮದು ಮೋನಣ್ಣ ತೆಗಿತಾ ಇದ್ದಾರೆ. ಒಂದು 5 ಕ್ಲಿಕ್ ಮಾಡ್ಬೇಕಂತ, 5 ಸಲ ಫೋಟೋ ತೆಗಿಬೇಕಂತ. ನೋಡಿ ಅವರ ಹತ್ರ ಇಲ್ಲಿಯವರಂತ ಕೇಳೋ. ಮತ್ತೆ ನಾವು ಅವರ ಊರು ಲಕ್ನೋ ಅಂತೆ. ಅವರು ಎಂಥ ವರ್ಕ್ ಮಾಡ್ತಾರೆ ಗೊತ್ತಿಲ್ಲ ನಾವು. ಮತ್ತೆ ನಮ್ಮ ಪಯಣ ಚಿಕ್ಕಮಗಳೂರಿಗೆ ಹೊರಟಿದೆ. ಅಲ್ಲಿ ನೀವು ನೋಡಿರ್ಬೋದು, ಎಂತ ಅಷ್ಟು ಕಾಣ್ತಾ ಇರಲಿಲ್ಲ, ಅಂದರೆ ಫುಲ್ಲು ಫಾಗ್ ಇದೆ. ಆ ಕಾರಣದೊಂದಿಗೆ ಈಗ ನಾವು ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೇವೆ. ಬನ್ನಿ. ನಾವೀಗ ಘಾಟಿ ಸೆಕ್ಷನ್ ಎಲ್ಲ ಮುಗಿಸಿ ಕೊಟ್ಟಿಗೆರೆಕ್ಕೆ ಬಂದು ನಿಂತಿದ್ದೇವೆ. ಇಲ್ಲಿ ಒಂದು ತಿಂಡಿ ಮಾಡಿ ಮತ್ತೆ ಮುಂದೆ ಹೋಗಬೇಕು. ಬನ್ನಿ ಹೇಗಿದೆ ಅಂತ. ನಾವೀಗ ನಾವೀಗ ಒಂದು ಟೀ ಕುಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದೊಂದು ಜಾಯ್. ಎಸ್, ಇಲ್ಲಿ ಟೀ ಕುಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲಿ ಅಂದರೆ ಉಡುಪಿ ಹೋಟೆಲ್. ಅಂದರೆ ನಾವೀಗ ಉಡುಪಿಯಲ್ಲಿ ಇಲ್ಲ, ಕೊಟ್ಟಿಗೆರೆಯಲ್ಲಿ ಇದ್ದೇವೆ. ಎಂತ ಬಿರಿಯಾನಿ ಬೇಕಾ? ಬಿರಿಯಾನಿ ಬೇಕಾ? ಹೋಟೆಲ್ ಬೇಕಾ? ಇಡ್ಲಿ ಬೇಕಾ ಅಥವಾ ಹೋಟೆಲ್ ಬೇಕಾ? ಎಸ್, ನಾವೀಗ ಇಡ್ಲಿ ಮತ್ತು ವಡೆ ತಗೊಂಡಿದ್ದೇವೆ. ಇನ್ನು ಕೆಲವರು ಅಕ್ಕನವರೆಲ್ಲ ಪಲಾವ್ ತಗೊಂಡಿದ್ದಾರೆ, ಮತ್ತು ಟೀ ಮತ್ತು ಕಾಫಿ. ಒಳ್ಳೆಯವರ ಶಾಪ ತುಂಬಾ ಭಯಂಕರವಾಗಿರುತ್ತೆ. ಹಣ ಇದ್ದವರ ಹಿಂದೆ ಜನ ಇದ್ರೆ, ನಿಯತ್ತು ಇದ್ದವರ ಹಿಂದೆ ದೇವರು ಇರ್ತಾನೆ. ಬಡವರ ಮುಂದೆ ನಿನ್ನ ಉತ್ತಮವಾದ ಸಂಪತ್ತಿನ ಕುರಿತು ಮಾತನಾಡಬೇಡ. ರೋಗಿಯ ಮುಂದೆ ನಿನ್ನ ಉತ್ತಮವಾದ ಆರೋಗ್ಯದ ಬಗ್ಗೆ ಮಾತನಾಡಬೇಡ. ದುರ್ಬಲರ ಮುಂದೆ ನಿನ್ನ ಶಕ್ತಿಯ ಬಗ್ಗೆ ಮಾತನಾಡಬೇಡ. ದುಃಖಿತನ ಮುಂದೆ ನಿನ್ನ ಜೀವನ ಸುಖಗಳ ಬಗ್ಗೆ ಮಾತನಾಡಬೇಡ. ಖೈದಿಯ ಮುಂದೆ ನಿನ್ನ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಬೇಡ. ಮಕ್ಕಳಿಲ್ಲದವನ ಮುಂದೆ ನಿನ್ನ ಮಕ್ಕಳ ಬಗ್ಗೆ ಮಾತನಾಡಬೇಡ. ಅನಾಥರ ಮುಂದೆ ನಿನ್ನ ತಂದೆ ತಾಯಿಯ ಬಗ್ಗೆ ಮಾತನಾಡಬೇಡ. ಕಾರಣ ಇಷ್ಟೇ, ಅದು ಅವರ ಗಾಯದ ಮೇಲೆ ಬರೆ ಎಳೆದಂತಾಗುತ್ತೆ. ಮೌನ
ಬಂದಿದ್ದೇವೆ. ನಾವು ಪಲಾವ್ ಮತ್ತು ಇಡ್ಲಿ ತಿಂದೆ. ಅದರಲ್ಲಿ 3 ಅಕ್ಕನವರು ಬೇರೆ ಕಡೆ ಹೋದ್ರು. ಅವರಿಗಿಂತ ಚಿಕನ್ ಬೇಕಾದ್ರೆ ಸವಿತಾ ಹತ್ರ ಕೇಳು ಎಂತ ತಿಂದಿರಿ ಮತ್ತೆ ಹೇಗಿತ್ತು. ಸವಿತಾ ಹೇಗಿತ್ತು? ಚೆನ್ನಾಗಿತ್ತು. ಹೋಟೆಲ್ ನ್ಯೂ ಕ್ವಾಲಿಟಿ, ಸೂಪರ್ ಇತ್ತು. ಮನೆಯಲ್ಲಿ ಮಾಡೋ ತರ ಇತ್ತು. ಚಿಕನ್ ಮಸಾಲ, ಮಲ್ನಾಡ್ ಸ್ಪೆಷಲ್ ಕಡುಬು. ಎಂತ ಪುಂಡಿ ಎಂತ ತಿಂದ್ರಿ? ಪುಂಡಿಗೆ ಚಿಕನ್ ಮಸಾಲ ಅಂಡ್ ದೋಸೆ ಅಂಡ್ ಪರೋಟ ಶೇರ್ ಮಾಡಿ ತಿನ್ನೋದು. ಸೂಪರ್. ರಮ್ಯಾ ಅಕ್ಕನ ಫ್ರೆಂಡ್ ಒಳ್ಳೆರು. ವೆಲ್ಕಮ್ ಟು ಚಿಕ್ಕಮಂಗಳೂರು. ನಾವೀಗ ಸಿರಿ ನೇಚರ್ ರೆಸಾರ್ಟ್ಗೆ ಬಂದಿದ್ದೇವೆ. ಹೌದು, ಚಿಕ್ಕಮಗಳೂರಿನ ಅತ್ಯಂತ ಫೇಮಸ್ ಪ್ಲೇಸ್ ಅಂತೆ. ನಮ್ಮ ಜೊತೆ ಇವರಿದ್ದಾರೆ. ಇವರ ಊರು ಈಚೆನೆ, ನಿಮ್ಮ ಊರು ಈಚೆನಲ್ಲ? ಎಸ್, ನಾವೀಗ ಸಿರಿ ನೇಚರ್ ರೆಸಾರ್ಟ್ ಅಲ್ಲಿ ಇದ್ದೇವೆ. ಅಂದ್ರೆ ಮಳೆಗಾಲದಲ್ಲಿ ಮಳೆ ಬಂದ್ರೆ ಛತ್ರಿ ಬೇಕಾದ್ರೆ ಕೊಡ್ತಾರೆ, ಧರ್ಮಕ್ಕೆ ಅಲ್ಲ, ಹಣ ಕೊಡ್ಬೇಕು. ಎಸ್, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಬಗ್ಗೆ ಪ್ಲೇಸ್. ಅಂದ್ರೆ ನಾವು ಇಲ್ಲಿಗೆ ಫಸ್ಟ್ ಟೈಮ್ ಬಂದದ್ದು. ಇಲ್ಲಿ ಪೇ ಮಾಡಬೇಕಾ ಅಥವಾ ಎಂತ ಮಾಡಬೇಕು ನಮಗೆ ಗೊತ್ತಿಲ್ಲ. ಬಟ್ ಪೇ ಮಾಡಲಿಕ್ಕೆ ಏನೂ ಇಲ್ಲ. ಒಮ್ಮೆ ನೀವು ಜಸ್ಟ್ ನೋಡಿ ಹೇಗಿದೆ ಅಂತ. ಕಳೆದಿರೋ ದಿನಗಳನ್ನು ಎದೆಯ ತಂತು ಮಿಡಿದಿರೋ ಕ್ಷಣಗಳನ್ನು ಅಗಳಿಕೆ ಅನಿವಾರ್ಯ ಸಿಗುತ್ತಿರುವೋ ಗೆಳೆಯ. ಆ್ಯಕ್ಚುಲಿ ಏನು ಅಂದರೆ ನಾನು ಒಬ್ಬನೇ ಜೂನಿಯರ್ ಆಗಿ ಬಂದದ್ದು, ಮತ್ತೆಲ್ಲ ಸೀನಿಯರ್ಸ್ ಬಂದಿದ್ದಾರೆ. ಅಂದರೆ ಎಮ್ಮೆ ಅವರು ಬಂದದ್ದು, ನಾನು ಒಬ್ಬ ಬಂದಿದ್ದೀನಿ. ನನ್ನನ್ನು ಬಹಳಷ್ಟು ಒತ್ತಾಯದಲ್ಲಿ ಕರ್ಕೊಂಡು ಬಂದದ್ದು ಮೋನಣ್ಣ. ನಾನು ಹಣ ಕೊಡೋದಿಲ್ಲ ಅಂತ ಹೇಳಿದ್ದೀನಿ, ಅವರೇ ಕೊಡ್ತಾರೆ ಅಂತೆ. ಅದೇ ಮೋನಣ್ಣ ವಿಶೇಷ ಎಂತ ನೋಡಿ ಅಲ್ಲಿ. ಎಸ್, ನಾವು ನೋಡುವ ಬನ್ನಿ. ಬಾತುಕೋಳಿ ಹೈಬ್ರಿಡ್ ಬಾತುಕೋಳಿ. ಇದು ಹೈಬ್ರಿಡ್ ಬಾತುಕೋಳಿ ಅಂದರೆ ನಂಗೆ ಗೊತ್ತಿಲ್ಲ ಸತ್ಯ, ಮೋನಣ್ಣ ಹೇಳಿದ್ದು. ಜೊತೆ ಈಗ ರಮ್ಯಾಕ್ಕ ಇದ್ದಾರೆ, ಸೆಕೆಂಡ್ ಎಮ್ಮೆ. ಇವರು ನಮ್ಮ ಜೊತೆ ಇಲ್ಲಿಗೆ ಬಂದಿದ್ದಾರೆ ಸಿರಿ ನೇಚರ್ ರೆಸಾರ್ಟಿಗೆ. ಸೊ ಅವ್ರ ಹತ್ರ ಕೇಳೋ ಒಂದು ಹೇಗೆ ಎಕ್ಸ್ಪೀರಿಯನ್ಸ್ ಉಂಟು, ಅಥವಾ ಇನ್ನು ಎಲ್ಲಿ ಎಲ್ಲ ಪ್ಲೇಸ್ಗೆ ಹೋಗ್ಲಿಕ್ಕೆ ಉಂಟು, ಅಥವಾ ಇನ್ನು ಮುಂದೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗ್ಬೋದು ನಿಮ್ಮ ಎಕ್ಸ್ಪೆಕ್ಟೇಷನ್ ಅಂತ ಕೇಳೋ. ರಮ್ಯಾಕ್ಕ ಹೇಳಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೋಟೆಲ್ ಇದು ಹೋಟೆಲ್ ಥರ ಕಾಣಿಸ್ತಾ ಇಲ್ಲ, ಫುಲ್ ಗಾರ್ಡನ್ ಥರ ಇದೆ. ಒಳ್ಳೆ ಆಂಬಿಯೇಷನ್ ಇದೆ. ಅಂದರೆ ಫುಲ್ ನೇಚರ್ ಸುತ್ತ ಹಸಿರಾಗಿ, ಮತ್ತು ಈ ಹೋಟೆಲ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಆಮೇಲೆ ತುಂಬ ಜನ ಬಂದಿದ್ದಾರೆ, ಅಂದರೆ ತುಂಬ ವಿಸಿಟರ್ಸ್ ಇಲ್ಲಿ ಬರ್ತಾ ಇದ್ದಾರೆ. ಸೊ ಮಳೆ ಕೂಡ ಬಂದಿದೆ, ಸೊ ವೆದರ್ ಕೂಡ ಚೆನ್ನಾಗಿದೆ. ನೀವು ಕೂಡ ಬನ್ನಿ. ಎಸ್, ನಾವೀಗ ಸಿರಿ ನೇಚರ್ ರೆಸಾರ್ಟಿಗೆ ಬಂದಿದ್ದೆವು. ಈಗ ಎಲ್ಲ ಆಯಿತು ನೋಡಿದ್ರಲ್ಲ. ನಾವೀಗ ಹೊರಟೇವೆ ಇಲ್ಲಿಂದ. ಇನ್ನೂ ತುಂಬ ಪ್ಲೇಸ್ ಉಂಟು ಚಿಕ್ಕಮಗಳೂರಿಗೆ ಆಚೆ ಈಚೆ ಹೋಗಲಿಕ್ಕೆ. ಬಟ್ ಎಲ್ಲಿಗೆಲ್ಲ ಕವರ್ ಆಗ್ತದೆ ಅಂತ ನೋಡಬೇಕು. ವಿದ್ಯಾಕ್ಕ, ರಮ್ಯಕ್ಕ, ಸಲ್ಲು ಅಕ್ಕ ಎಲ್ಲ ಎಂತ ತೆಗಿತಾರೆ. ಸಲ್ಲು ಅಕ್ಕ ಎಂತ ನೀವು ತಗೊಂಡದ್ದು? ತಗೊಳ್ತೀರಾ? ವಿದ್ಯಾಕ್ಕ ತಗೊಳ್ತೀರಾ ನೀವು ಅದನ್ನು? ಎಷ್ಟಂತೆ? ಅವರ ಮಗುವಿಗೆ ಅಂತ ಅದು ನೆಕ್ಸ್ಟ್. ಓ, ಚೆನ್ನಾಗಿದೆ. ನಂಗೆ ಚೆನ್ನಾಗಿದೆ. ನೀವು ಸೂಪರ್ ಅಲ್ಲ ಅಕ್ಕ. ಎಸ್, ನಾವೀಗ ಸ್ನೇಹಿತರ ಸ್ಪೆಕ್ಸ್ ತಗೊಳ್ಳಿಕ್ಕೆ ಅಂತ ಬಂದಿದ್ದೇವೆ. ನನಗೆ ಬೇಡ, ನಾನು ತಗೊಳ್ಳಲ್ಲ, ನಾನು ಯೂಸ್ ಮಾಡಲ್ಲ ಸ್ಪೆಕ್ಸ್. ನಮ್ಮದು ಮೋನಣ್ಣ ತಗೊಂಡಿದ್ದಾರೆ ನೋಡಿ. ನಾನೀಗ ಹಾಕಿದ್ದು ಮೋನಣ್ಣ ತಗೊಂಡದ್ದು. ಸುಮ್ಮನೆ ಹೇಗೆ ಕಾಣ್ತದೆ ಅಂತ ಸುಮ್ಮನೆ ಹಾಕಿದ್ದಷ್ಟೇ. ನಮ್ದು ಮಧುವಣ್ಣ ಕೇಳ್ತಾ ಇದ್ದಾರೆ ಹೇಗೆ ಕಾಣ್ತಾ ಉಂಟಂತ. ನನ್ನ ಪ್ರಕಾರ ಚಂದ ಕಾಣ್ತದೆ ಮಧುವಣ್ಣ, ಚಂದ ಉಂಟು. ಕಮೆಂಟ್. ನಾವೀಗ ಚಿಕ್ಕಮಗಳೂರಿನ ಮತ್ತೊಂದು ಪ್ರಸಿದ್ಧ ಸ್ಥಳ ಮುಳ್ಳಯ್ಯನಗಿರಿಯಲ್ಲಿದ್ದೇವೆ. ನಾವು ಬೆಟ್ಟಕ್ಕೆ ಹೋಗ್ಬೇಕಷ್ಟೇ. ಹೋಗ್ಲಿಕ್ಕಿಂತ ಮುಂಚೆ ಜೋರು ಮಳೆ ಬರ್ತಾ ಉಂಟು, ಫಾಗ್ ಉಂಟು. ಸೊ ಅದಕ್ಕೋಸ್ಕರ ಒಂದು ತಗೊಳ್ತೇವೆ ನೋಡಿ ಏನಂತ. ಇಲ್ಲಿ ಜೋರು ಮಳೆ ಬರ್ತಾ ಉಂಟು, ಅದಕ್ಕಾಗಿ ಮೇಲೆ ಹೋಗ್ಬೇಕಾದ್ರೆ ರೈನ್ ಕೋಟ್ ಬೇಕು.
ಇಲ್ಲಿ ನೋಡಿ ಈಗ ಜೋರು ಮಳೆ ಬರ್ತಾ ಉಂಟು. ಅದಕ್ಕೆ ಅಕ್ಕ ಎಷ್ಟಕ್ಕ ರೈನ್ಕೋಟ್ಗೆ? ನಮ್ಮ ಕಡೆ 50 ರೂಪಾಯಿ ಕೊಡ್ತಾರೆ. ಎರಡು ಟೈಪ್ ಇತ್ತು, ಒಂದು 150 ಮತ್ತೊಂದು 100 ಇದ್ದು. ಒಂದು ನೀವು ಯೂಸ್ ಮಾಡಿ ಮತ್ತೆ ಸಹ ಯೂಸ್ ಮಾಡ್ಬೋದು, ಮತ್ತೊಂದು ಒಮ್ಮೆ ಯೂಸ್ ಮಾಡಿದರೆ ಮತ್ತೆ ಅದು ಥ್ರೋ ಮಾಡಬೇಕಂದ್ರೆ ನಾವು ಖಂಡಿತವಾಗಿ ತಗೊಳ್ಳೋದಿಲ್ಲ. ನಮ್ದು ನೋಡಿ ಇದು ಅಂಬ್ರಿಲ್ಲ. ಸೊ ನಮ್ಮ ಹತ್ರ ನಿಜವಾಗಿ ಹಣ ಸಹ ಇಲ್ಲ. ಇವರ ಹತ್ರ ಉಂಟು, ಇವರ ದೊಡ್ಡ ಕೈ, ನನ್ನ ಹತ್ರ ಇಲ್ಲ. ಅದಕ್ಕೆ ನಾವು ನಮಗೆ ಅದೆಲ್ಲ ಬೇಡ. ಮತ್ತು ನಮ್ಮ ಮನೆಯಲ್ಲಿ ಅದು ತುಂಬ ಉಂಟು, ಅದಕ್ಕೋಸ್ಕರ ಹಿರೇ ಬೋಡ ಮಾಡೋಣ ಬೇಡ. ಹಾಂ, ಅವರಿಗೆ ಸಹ ಬೇಡ. ಮೇಲೆ 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 ಮುಳ್ಳಯ್ಯನಗಿರಿ ಮೇಲೆ ಅವ್ರು ಕೇಳಿದ್ದು ಮುಳ್ಳಯ್ಯನಗಿರಿಯಲ್ಲಿ ಅಂತ. ಇಲ್ಲೊಂದು ಘಟ್ಟದಲ್ಲಿ ಬಂದಿಲ್ಲ. ಇವ್ರ ಹತ್ರ ಮಾತಾಡೋ ಬನ್ನಿ. ಹೇಗೆ ಇವರು ನೋಡಿ ಎಂತ ಇಷ್ಟು ಚಿಕ್ಕ ಚಳಿ ಆಗ್ತುಂಟ ಜೋರು. ಜೋರು ಚಳಿ ಉಂಟಾ? ಇವರು ಶೃಂಗೇರಿ ಅಕ್ಕ. ಭಾರಿ ಪ್ರಮಾಣದಲ್ಲಿ ಚರ್ಚೆ ಆಗ್ತದೆ. ನಮ್ಮ ತರ ಒಂದು ಬೆಳ್ತಂಗಡಿಯಲ್ಲಿ ಸಂತೆ ಆಗ್ತದೆ. ಸಂತೆಯಲ್ಲಿ ಮಾಡ್ತಾರೆ ಇದು ಅನ್ನ 100 ರೂಪಾಯಿ ಅನ್ನ, 200 ರೂಪಾಯಿ ಅನ್ನ, 150 ರೂಪಾಯಿ ಅನ್ನ, 50 ರೂಪಾಯಿ ಅಂತ. ಹಾಗೆ ಇಲ್ಲಿ ಮಧುವನ್ನ ಚರ್ಚೆ. ಮಧುವಣ್ಣ ಎಂತ ಬೆಳ್ತಂಗಡಿ ಸಂತೆಯಲ್ಲಿ ಚರ್ಚೆ ಮಾಡುದಾ ಹಳಸಂಡೆಗೆ? ಚಳಿ ಆಗುದುಂಟಾ? ಜೋರು ಚಳಿ ಆಗ್ತಾ ಉಂಟಂತ ಇವರಿಂದ ತಗೊಳ್ಳೋದು. ಎಂತ ವಿಷಯ ಎಂತದ್ದು ನೋಡಿ, ಇದು ಉಂಟಲ್ಲ, ಇದು ಈಸ್ ಅಂಡ್ ಟ್ರೂ. ಇದಕ್ಕೆ 100 ರೂಪಾಯಿ. ಮತ್ತೊಂದು ರೈನ್ಕೋಟ್ ಉಂಟು ನನ್ನ ಪ್ರಕಾರ ಇದು ಅಂತ. ಇದು ಸ್ವಲ್ಪ ನೋಡಿ, ಇದು ಪಜಿರ್ ಕೊಯ್ಲಿಕ್ಕೆಲ್ಲ ಆಗ್ತದೆ. ಅದು ಪ್ಲಾಸ್ಟಿಕ್, ನಿಮಗೆ ಮನೆಯಲ್ಲಿ ಎಂತ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದಕ್ಕೆ 150 ರೂಪಾಯಿ. ಈ ಅಕ್ಕ ಹಾಕೊಂಡದಕ್ಕೆ 100 ರೂಪಾಯಿ. ಜಸ್ಟ್ ಯೂಸ್ ಆ್ಯಂಡ್ ಥ್ರೋ, ಒನ್ ಟೈಮ್ ಮಾತ್ರ. ಮತ್ತೆ ಇದು ಪಜಿರ್ ಕೊಯ್ಲಿಕ್ಕೆ ಸಲ್ವಾಕನಿಗೆ ಬೇಡ, ಅಂಬ್ರಿಲ್ಲ ಉಂಟು. ಈಗ ನಾವು ಹೊರಟಿದ್ದೇವೆ ಮುಳ್ಳಯ್ಯನಗಿರಿಗೆ. ಇಲ್ಲಿಗೆ ಒಂದು ನಡ್ಕೊಂಡು ಹೋಗಿದ್ರೆ 2 ಕಿಲೋಮೀಟರ್ ಉಂಟು ಅಂತಲ್ಲ. ನಡ್ಕೊಂಡು ಹೋದ್ರೆ 2 ಕಿಲೋಮೀಟರ್ ಉಂಟು. ಅದಕ್ಕೆ ಇಲ್ಲಿ ಗಾಡಿ ಎಲ್ಲ ಉಂಟು ನೋಡಿ, ಗಾಡಿ ಉಂಟು. ಈ ಗಾಡಿಯಲ್ಲಿ ಹೋದ್ರೆ ಎಷ್ಟು ಚಾರ್ಜ್ ಅಂತ ಗೊತ್ತಿಲ್ಲ. ನಾವು ಎಷ್ಟು ಚಾರ್ಜ್ ಅಂತ ಅವ್ರ ಹತ್ರ ಕೇಳ್ತೇವೆ. ಅದಕ್ಕಿಂತ ಮುಂಚೆ ಇಲ್ಲಿ ಶಾಪ್ ಎಲ್ಲ ಇದೆ ನೋಡಿ, ಟೀ ಆಗಿರ್ಬೋದು ಅಥವಾ ನಮಗೆ ಬೇಕಾದಂಥ ಬಣ್ಣ ಆಗಿರ್ಬೋದು. ಒಮ್ಮೆ ಶಾಪ್ ನೋಡಿ. ತಲುಪೀತೆ ಈ ಮೌನ ನಿನ್ನೆದೆಯ ತೀರತಿ. ಈಗ ವಿಷಯ ಎಂತ ಗೊತ್ತುಂಟಾ, ಇಲ್ಲಿಂದ ಮೇಲೆಗೆ ಒಂದು 3-3.5 ಕಿಲೋಮೀಟರ್ ಇದೆ ಅಂತೆ. ಸೊ ನಾವು ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಸೊ ಗಾಡಿಯಲ್ಲಿ ಹೋಗಬೇಕು. ಹೋಗಕ್ಕೆ 50 ರೂಪಾಯಿ, ಬರೋಕ್ಕೆ 50 ರೂಪಾಯಿ. ಅಪ್ ಆ್ಯಂಡ್ ಡೌನ್ ಟೋಟಲ್ 100 ರೂಪಾಯಿ ಆಗುತ್ತೆ. ಸೊ ನಾವೀಗ ಗಾಡಿಯಲ್ಲಿ ಹೋಗ್ತೇವೆ, ಬನ್ನಿ. ನಾವೀಗ ಹೊರಟಿದ್ದೇವೆ ಗಾಡಿಯಲ್ಲಿ. 50 ರೂಪಾಯಿ ಕೊಟ್ಟು ಅಪ್ ಆ್ಯಂಡ್ ಡೌನ್ ಟೋಟಲ್ 100 ರೂಪಾಯಿ. ಸೊ ಅನ್ನ ಹೇಗೆ ಹೋಗ್ತಾರೆ ನೋಡು. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಎಲ್ಲ ಅಕ್ಕನವರಿದ್ದಾರೆ. ಅಕ್ಕ ಪಲ್ಲವಿ ಅಕ್ಕ ನೋಡಿ ಮುಳಾಗೆ ಹೋಗಿದ್ದಾರೆ. ಅವರು ಮೊದಲೇ ಚಿಕ್ಕ, ಮತ್ತೆ ಆ ಟರ್ಪಲಲ್ಲಿ ಇಂತ ಕಾಣುದಿಲ್ಲ. ಎಂತ ಗೊತ್ತುಂಟ, ಗೋಲು ಡೋರ್ ತೆಗಿ ಅಂತ ಇವ ಅಕ್ಕ ಅಂದು. ಇವರಿಗೆ ಒಂದು ಡೋರ್ ತೆಗಿಲಿಕ್ಕೆ ಆಗುದಿಲ್ಲ. ನಾನು ತೆಗ್ದೆ ಡೋರ್. ಒಂದು ಡೋರ್ ದೆಪ್ಪರ ಅಕ್ಕನಾಗಿದೆ. ಟರ್ಪಲ್ ಪಾರ್ದು ಜಾಲಿ ಮಂದೊಂದೊಳ್ಳೆ ನೋಡಿ, ಫುಲ್ ಗಾಳಿ ಉಂಟು. ಅಣ್ಣ ಹೇಳಿದೆ ನನ್ನ ಹತ್ರ ಏನು ಅಂದರೆ, ನೀವು ಹಿಡ್ಕೊಂಡು ಹೋಗಿ ಇದು ಏನು ಟರ್ಪಲ್ ಕೊಟ್ರಲ್ಲ 100 ರೂಪಾಯಿ ಅದು. ಬಟ್ ನಾನು ಬೇಡ ಅಂದೆ. ಇದೀಗ ಜೋರು ಹಾಯ್ ಎಸ್ ಹಾಯ್ ಎಸ್. ಓ ತುಂಬ ನಿಜವಾಗ್ಲೂ ಇಲ್ಲಿ ಈ ರೈನ್ ಕೋಟ್ ಹಾಕದೇ ಇರೋದು, ರೈನ್ ಕೋಟ್ ಹಾಕದೇ ಇರೋದು ನಾನು ಮತ್ತು ಮೋನಣ್ಣ ಮಾತ್ರ. ಮತ್ತೆಲ್ಲರೂ ರೈನ್ ಕೋಟ್ ಹಾಕಿದ್ದಾರೆ ನೋಡಿ ಫುಲ್. ಇದಕ್ಕೆ ಎಂತ ಇದು ಅಂತ ಜೋಲ ಅಲ್ಲ ಫಲ ಬೇಕಾ ಅಣ್ಣ? ಇದಕ್ಕೆ ಎಷ್ಟಣ್ಣ? ಒಂದು ಜೋಲಕ್ಕೆ 50 ರೂಪಾಯಿ ಅಂತ. ನೋಡು, ನಾವು ಬರುವಾಗ ಬರ್ತೇವೆ ಅಣ್ಣ.